ನಮಸ್ಕಾರ ಬಂದವರೇ, ನಾನು ನಿಮಗೆ ದರ್ಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ದರ್ಖಾಸ್ತು ಪ್ರಕಾರ ಜಮೀನು ಮಂಜೂರಾದ ನಂತರ ಭೂಮಾಪನ ಇಲಾಖೆಗೆ ಅಳತೆ ಕಾರ್ಯ ಬರುತ್ತದೆ. ಹಲವು ಸಂದರ್ಭಗಳಲ್ಲಿ ಅಳತೆ ಕಾರ್ಯ ಅಪೂರ್ಣ ಆಗುತ್ತೆ. ಇದರಿಂದ ದುರಸ್ತಿ ಕಡತಗಳ ಸಂಖ್ಯೆ ಅಧಿಕವಾಯಿತು. ಇದನ್ನು ಗಂಭೀರವಾಗಿ ಪರಿಹರಿಸತಕ್ಕಂಥ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತು. ಅದರ ಪ್ರಕಾರ ಹೊಸ ಕ್ರಮ ಅನುಸರಿಸಿ ದುರಸ್ತಿ ಕಾರ್ಯ ಪೂರೈಸಬೇಕಾಯಿತು. ಒಂದು ವಿಶೇಷ ಆಂದೋಲನ ಕಾರ್ಯಕ್ರಮನ ರೂಪಿಸಿತು. ಅದರ ಪ್ರಕಾರ ಮಾನ್ಯ ಆಯುಕ್ತರು, ಭೂಮಾಪನ ಇಲಾಖೆಯವರು ಒಂದು ಸುತ್ತೋಲೆ ಹೊರಡಿಸ್ತಾರೆ. ಸುತ್ತೋಲೆ ಪ್ರಕಾರ 1ರಿಂದ 10 ನಮೂನೆಗಳನ್ನು ಭರ್ತಿ ಮಾಡಿದ ನಂತರ ಅಳತೆ ಕಾರ್ಯ ಪೂರೈಸಬೇಕಾಗ್ತದೆ. 1ರಿಂದ 5 ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವರು ಭರ್ತಿ ಮಾಡಬೇಕಾಗ್ತದೆ. ಇವತ್ತಿನ ದಿವಸ ನಾನು ನಮೂನೆ 1, ನಮೂನೆ 2 ಮತ್ತು ನಮೂನೆ 3 ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ನಮೂನೆ 1. ಇದರಲ್ಲಿ ಭೂ ಮಂಜೂರಾತಿ ಬಗ್ಗೆ ತಹಸೀಲ್ದಾರ್ ಏನೇನು ಫಿಲಪ್ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇದರಲ್ಲಿ ಮೂಲ ಸರ್ವೆ ನಂಬರ್ ಏನಿದೆ ಅದನ್ನ ಬರೀಬೇಕು, ಗ್ರಾಮದ ಹೆಸರು ಬರೀಬೇಕು, ಮತ್ತೆ ಹೋಬಳಿ ಹೆಸರು ಬರೀಬೇಕು. ಯಾಕೆಂದ್ರೆ ಪ್ರತಿಯೊಂದು ತಾಲೂಕು ಕಚೇರಿಯಲ್ಲಿ ಮಾಡ್ತಾ ಇರೋದ್ರಿಂದ ತಾಲೂಕು ಬರೆಯುವಂತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಕಾಲಂ ನಂಬರ್ 1ರಲ್ಲಿ ಮಂಜೂರಿದಾರರ ಹೆಸರು, ಎಷ್ಟು ಜನ ಒಂದು ಸರ್ವೆ ನಂಬರ್ ಮಂಜೂರಾಗಿರ್ತಾರೋ ಅಷ್ಟು ಬರಬೇಕಾಗ್ತದೆ. ಮಂಜೂರಿಯ ಸ್ವರೂಪ ಅಂದ್ರೆ ಖುಷ್ಕಿ ಜಮೀನಾಗಿರುತ್ತೆ ಅಥವಾ ಸರ್ಕಾರಿ ಜಮೀನಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ, ಇದು 94C ಬರುತ್ತೆ. ಅದರ ಬಗ್ಗೆನೂ ಸಹ ಇಲ್ಲಿ ನಮೂದಿಸಬೇಕಾಗ್ತದೆ. ಜಮೀನು ಮಂಜೂರಿ ಎಷ್ಟಾಗಿರುತ್ತೆ ಅದರ ವಿಸ್ತೀರ್ಣವನ್ನು ದಾಖಲಿಸಬೇಕಾಗ್ತದೆ. ಸರ್ವೆ ನಂಬರ್ ಅಂದ್ರೆ ಈಗಾಗಲೇ ದುರಸ್ತಿ ಆಗಿದ್ರೆ ಸಂಬಂಧಪಟ್ಟಂತ ಸರ್ವೆ ನಂಬರ್ನ ಇಲ್ಲಿ ದಾಖಲಿಸಬೇಕಾಗ್ತದೆ. ಪೈಕಿ ಪಾಣಿ ಆಗಿದೆಯೇ ಅನ್ನೋದ್ರ ಬಗ್ಗೆ ದಾಖಲಿಸಬೇಕಾಗ್ತದೆ. ಮಂಜೂರಿಯ ನಡವಳಿ ಅಂತಂದ್ರೆ ದರ್ಖಾಸ್ತು ಕಮಿಟಿ ಮುಂದೆ ನಡವಳಿ ಆಗಿರುತ್ತೆ, ಸಂಬಂಧಪಟ್ಟಂತ ಸಂಖ್ಯೆಯನ್ನು ಸಹ ಇಲ್ಲಿ ದಾಖಲಿಸಬೇಕಾಗ್ತದೆ ಮತ್ತು ಎಂದು ದಿನಾಂಕವನ್ನು ಸಹ ದಾಖಲಿಸಬೇಕಾಗ್ತದೆ. OM ತಹಸೀಲ್ದಾರ್ ಒಂದು ಅಫಿಷಿಯಲ್ ಮೊಮೆಂಟ್ ಮಾಡ್ತಾರೆ, ಅದರ ಸಂಖ್ಯೆ ಮತ್ತು ದಿನಾಂಕನ ಇಲ್ಲಿ ನಮೂದಿಸಬೇಕಾಗ್ತದೆ. ಮತ್ತೆ ಸಾಗುವಳಿ ಚೀಟಿ ಹೆಸರು ಮತ್ತು ಸಂಖ್ಯೆ ಮತ್ತು ದಿನಾಂಕನ ನಮೂದಿಸಬೇಕು. ಹಾಗೂ ಸಾಗುವಳಿ ಎಕ್ಸ್ಟ್ರಾಕ್ಟ್ ವಹಿ ಅಂದ್ರೆ ದರ್ಖಾಸ್ತು ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿರ್ತಾರೆ, ಸಂಬಂಧಪಟ್ಟಂತ ವಹಿನ ಮತ್ತು ಅದರ ಸಂಖ್ಯೆ ಅದರ ಮತ್ತೆ ದಿನಾಂಕನ ಮಾಡಬೇಕು. ಹಾಗಾದ್ರೆ ನಂತರ ಮುಟೇಶನ್ ಆಗಿರುತ್ತೆ, ಮುಟೇಶನ್ ಯಾವತ್ತಾಯ್ತು ಸಂಬಂಧಪಟ್ಟಂತ ಸಂಖ್ಯೆಯನ್ನು ಸಹ ದಾಖಲಿಸಬೇಕಾಗ್ತದೆ. ಪಾಣಿಯಲ್ಲಿ ಏನಿರುತ್ತೋ ಆ ಹೆಸರನ್ನ ದಾಖಲಿಸಬೇಕಾಗ್ತದೆ ಮತ್ತು ಎಷ್ಟು ವಿಸ್ತೀರ್ಣ ಇದೆ ಅದನ್ನ ದಾಖಲಿಸಬೇಕಾಗ್ತದೆ. ಈ ಮಂಜೂರಿಗೆ ಸಂಬಂಧಪಟ್ಟಂತೆ ಮಂಜೂರಿ ಪೂರ್ವವಾಗಿ ಒಂದು ನಕ್ಷೆ ತಯಾರಿಸಿರ್ತಾರೆ, ಕಂದಾಯ ನಕ್ಷೆ ಅಂತ, ಅದು ಲಭ್ಯವಿದೆಯೋ ಅನ್ನೋದ್ರ ಬಗ್ಗೆ ತಯಾರು ಮಾಡಿ ಸಲ್ಲಿಸಬೇಕಾಗ್ತದೆ. ಇನ್ನು ನಮೂನೆ 2ಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು ಸರ್ಕಾರಕ್ಕೆ ಅರ್ಜಿನ ಸಂದೇಶಿಸತಕ್ಕಂಥ ಸಂದರ್ಭದಲ್ಲಿ ಯಾವ ನಮೂನೆಯಲ್ಲಿ ಸಲ್ಲಿಸಿದ್ರು ಅಂದ್ರೆ ನಮೂನೆ 50, ನಮೂನೆ 53 ಅಥವಾ 94C ಅಂದ್ರೆ ಅಕ್ರಮ ಸಕ್ರಮದಲ್ಲಿ ಮನೆಗಳಿಗೆ. ಸೊ ಇದರಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಸಂಖ್ಯೆಗಳನ್ನ ಬರೀತಾ ಹೋಗ್ತಾರೆ. ಅರ್ಜಿದಾರರ ಹೆಸರು ಇಲ್ಲಿ ಬರೀಬೇಕಾಗ್ತದೆ. ಮಂಜೂರಿ ಕೋರಿರ್ತಕ್ಕಂಥ ವಿಸ್ತೀರ್ಣವನ್ನ ಇಲ್ಲಿ ದಾಖಲಿಸಬೇಕಾಗ್ತದೆ. ಈತ ಎಂದು ಅರ್ಜಿಯನ್ನ ದಾಖಲಿಸಿತ್ತು ಅದನ್ನ ದಾಖಲಿಸಬೇಕಾಗ್ತದೆ. ಇದು ಸಂಬಂಧಪಟ್ಟಂತ ಫಾರಂ ನಂಬರ್ 50, 53, 94C ನಲ್ಲಿ ಲಭ್ಯ ಇರುತ್ತೆ. ಇನ್ನು ನಮೂನೆ 3ಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಜಮೀನನ್ನ ಮಂಜೂರು ಮಾಡೋದಂದರೆ ಗುತ್ತಿಗೆ ಸಹ ನೀಡುತ್ತಾರೆ. ಯಾವುದೇ ಶೈಕ್ಷಣಿಕ ಉದ್ದೇಶಕ್ಕಾಗಲಿ ಅಥವಾ ಕೈಗಾರಿಕೆಗಾಗಲಿ ಅಥವಾ ಬೆಳೆಯ ಉದ್ದೇಶಕ್ಕಾಗಿಯೇ ಸರ್ಕಾರಿ ಜಮೀನನ್ನ ಗುತ್ತಿಗೆ ನೀಡ್ತಾರೆ. ಇಂತಹ ಸಂದರ್ಭದಲ್ಲಿ ನಮೂನೆ 5ರಲ್ಲಿ ಭರ್ತಿ ಮಾಡಬೇಕಾಗ್ತದೆ. ಸಂಬಂಧಪಟ್ಟಂತ ಸರ್ವೆ ನಂಬರ್ ಬರೀಬೇಕು, ಗ್ರಾಮ ಹೋಬಳಿ ಯಥಾವತ್ತಾಗಿ ದಾಖಲಾಗ್ತದೆ. ಗುತ್ತಿಗೆ ಯಾರು ಪಡೆದಿರ್ತಾನ ಆತನ ಹೆಸರನ್ನು ಇಲ್ಲಿ ದಾಖಲಿಸಬೇಕಾಗ್ತದೆ. ಕಾಲಂ ನಂಬರ್ 2ರಲ್ಲಿ ಗುತ್ತಿಗೆ ಆದೇಶ ಸಂಖ್ಯೆನ ಇಲ್ಲಿ ದಾಖಲಿಸಬೇಕು. ಗುತ್ತಿಗೆ ಎಂದು ದಿನಾಂಕ ಪಡೆದಿರ್ತಾರೆ ಆದೇಶ ದಿನಾಂಕದನ್ನ ಇಲ್ಲಿ ಭರ್ತಿ ಮಾಡಬೇಕು. ಗುತ್ತಿಗೆಯ ಅವಧಿ ಅಂದ್ರೆ 30 ವರ್ಷ ಕೊಟ್ಟಿದ್ರು, 50 ವರ್ಷ ಕೊಟ್ಟಿದ್ರು, 100 ವರ್ಷ ಕೊಟ್ಟಿದ್ರು, ಅದನ್ನ ಇಲ್ಲಿ ದಾಖಲಿಸಬೇಕಾಗ್ತದೆ. ಗುತ್ತಿಗೆ ಎಂದು ಮುಕ್ತಾಯ ಆಗುತ್ತೆ, ಎಂದು ಕ್ಲೋಸ್ ಆಗುತ್ತೆ ಅನ್ನೋದ್ರ ದಿನಾಂಕ ನಮೂದಿಸಬೇಕು. ಎಷ್ಟು ವಿಸ್ತೀರ್ಣ ಅವ್ರಿಗೆ ಗುತ್ತಿಗೆಯನ್ನು ನೀಡಲಾಗಿದೆ ಅನ್ನೋದನ್ನ ಇಲ್ಲಿ ದಾಖಲಿಸಬೇಕಾಗ್ತದೆ. ಈ ಕಾಲಂ ನಂಬರ್ 7ರಲ್ಲಿ ಕಾಲಂ ನಂಬರ್ 11ರಲ್ಲಿ ಹೆಸರು ಮತ್ತು ವಿಸ್ತೀರ್ಣ, ಕಾಲಂ ನಂಬರ್ 11 ಪಾಣಿನಲ್ಲಿ ನಿಮ್ಗೆ ಆಗಲೇ ಗೊತ್ತಿದೆ. ಅದರಲ್ಲಿ
ಇತರೆ ಹಕ್ಕುಗಳು ಮತ್ತು ಋಣಗಳು ಅಂತ ದಾಖಲಾಗಿರುತ್ತೆ. ಸಂಬಂಧಪಟ್ಟವ್ರು ಏನಾದ್ರೂ ಇದ್ರ ಬಗ್ಗೆ ಅಡಮಾನ ಮಾಡಿ ಲೋನ್ಗಿಂತ ತಗೊಂಡಿರ್ತಾರೆ, ಅದರಿಂದಗೋಸ್ಕರ ಇಲ್ಲಿ ಸಂಬಂಧಪಟ್ಟಂತ ಹೆಸರನ್ನು ಇಲ್ಲಿ ದಾಖಲಿಸಬೇಕಾಗುತ್ತೆ. ಗುತ್ತಿಗೆ ಉದ್ದೇಶ ಅಂದ್ರೆ ಇದು ಶೈಕ್ಷಣಿಕ ಉದ್ದೇಶಕ್ಕೆ ನೀಡಿದರೋ, ಕೈಗಾರಿಕಾ ಉದ್ದೇಶಕ್ಕೆ ನೀಡಿದರೋ, ಅಥವಾ ವಾಣಿಜ್ಯ ಉದ್ದೇಶಕ್ಕೆ ನೀಡಿದರೋ, ಅಥವಾ ಅಗ್ರಿಕಲ್ಚರ್ ಪರ್ಪಸ್ ನೀಡೋದು ಅನ್ನೋದನ್ನ ದಾಖಲಿಸಬೇಕಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಮೂನೆ 1, 2, 3 ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ 4, 5 ಮತ್ತು 6 ನಮೂನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.